ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಓಕೆ, ಸೊ ಇವತ್ತು ನಿಮ್ ಮುಂದೆ ರೂಪಾ ಪ್ರಭಾಕರ್ ಚಾನಲ್ ಅಲ್ಲಿ ರೂಪಾ ಪ್ರಭಾಕರ್ ಮತ್ತೆ ಇನ್ನೊಂದು ಫ್ರೆಶ್ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಮತ್ತೆ ನಿಮ್ ಎಲ್ರಿಗೂ ಸಾಕಷ್ಟು ಸಲ ಹೇಳ್ತಿರ್ತೀನಿ, ಆದ್ರೆ ಆಗಾಗ ಹೇಳ್ತಾ ಇರ್ಬೇಕು ಅಂತ ನನ್ ಮನ್ಸಿಗೆ ಅನಿಸ್ತಾ ಇರತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬು ಹೃದಯದ ಧನ್ಯವಾದಗಳು ನಮ್ಮಿಂದ ನಿಮಗೋಸ್ಕರ. ಯಾಕಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಇಂದ ನಾನು ಹೆಚ್ಚು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ, ಹೆಚ್ಚು ಜಾಗಗಳನ್ನ ನಿಮಗೋಸ್ಕರ ತೋರಿಸ್ತಾ ಇರ್ತೀನಿ. ನಿಮ್ಮ ಪ್ರೋತ್ಸಾಹ, ಸಂತೋಷ ಇದೆಲ್ಲ ಇರ್ಲಿಲ್ಲ ಅಂದ್ರೆ ಖಂಡಿತ ನಾನು ಇದನ್ನ ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ? ಯಾಕಂದ್ರೆ ನಿಮ್ಮ ಪ್ರೋತ್ಸಾಹದಿಂದಾನೇ ನನಗೆ ಉತ್ಸಾಹ ಮತ್ತೆ ಹುಮ್ಮಸ್ಸು ಬರ್ತಿರೋದು. ಸೊ ಎಂತೆಂತ ಪದಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಎನಿವೆ, ಈ ಮೋಟಿವೇಶನ್ ಸಿಗೋದಕ್ಕೆ ನೀವೇ ಕಾರಣ ಆಗಿರೋದ್ರಿಂದ ಥ್ಯಾಂಕ್ ಯು ಒನ್ಸ್ ಅಗೇನ್. ಇನ್ನು ಅಕಸ್ಮಾತ್ ನನ್ನ ಚಾನಲ್ ನೀವು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಈಗ ತಾನೇ ಮೋಟಿವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಅದಿನ್ನೂ ಹೆಚ್ಚು ಮೋಟಿವೇಶನ್ ಕೊಟ್ಟ ಹಾಗೆ. ಓಕೆ, ಹಾಗೆ ನಿಮ್ ಫ್ರೆಂಡ್ಸ್ಗೆ, ಅಕ್ಕಪಕ್ಕದ ಮನೆಯವ್ರಿಗೆ ಮತ್ತೆ ನಿಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಹೇಳಿ ಈ ತರ ರೂಪಾ ಪ್ರಭಾಕರ್ ಒಂದು ಚಾನಲ್ ಇದೆ ಅಂತ. ಇದರಲ್ಲಿ ನಾನು ಫುಡ್ ಬ್ಲಾಗ್ಸ್ ಮಾಡ್ತೀನಿ, ಟ್ರಾವೆಲ್ ಅಂಡ್ ಲೈಫ್ ಸ್ಟೈಲ್ ಮಾಡ್ತೀನಿ, ಅಂಡ್ ಅಡಿಗೆ ನೀವೇ ನನ್ನ ಚಾನಲ್ ಅಲ್ಲಿ ಬಂದು ಅಡಿಗೆ ಕೂಡ ಮಾಡಬಹುದು. ಸೊ ಈ ತರದೆಲ್ಲ ಕಾರ್ಯಕ್ರಮಗಳು ನಡೀತಿರುತ್ತೆ ಅನ್ನೋದನ್ನ ಇನ್ಫಾರ್ಮ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಬಹುದು. ಓಕೆನಾ? ಸೊ ಇವತ್ತು ನನ್ನ ವಿಡಿಯೋನಲ್ಲಿ ಏನ್ ಮಾಡ್ತಾ ಇದ್ದೀನಿ, ನಿಮಗೆ ಒಂದು ವಿಶೇಷವಾದಂತ ಹೊಸದಾಗಿ ಓಪನ್ ಆಗಿರುವಂತ ಪುಟ್ಟ ಜಾಗ, ಚಿಕ್ಕದಾಗಿ ಚೊಕ್ಕವಾಗಿರುವಂತ ಜಾಗನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಕಾಂಟ್ರಾಸ್ಟ್ ಆಗಿ ದೊಡ್ಡದಾಗಿರುವಂತ ಒಂದು ಸೂಪರ್ ಎಫೆಕ್ಟಿವ್ ಆಗಿರುವಂತ ಒಂದು ಪ್ರಾಡಕ್ಟ್ ನ ತೋರಿಸ್ತಾ ಇದ್ದೀನಿ. ಸೊ ಆ ಪ್ರಾಡಕ್ಟ್ ಯಾವುದು, ಒಂದ್ ಝಲಕ್ ನೋಡಿ. ಎಸ್, ಇದೆ ಅಗ್ಯಾರೋ ಏಸ್ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್. ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದ್ ಮರಿಬೇಡಿ. ಹೌದು, ನಾನು ಇದನ್ನ ಯಾಕೆ ಪರ್ಚೇಸ್ ಮಾಡಿದೆ, ಇದು ಹೇಗ್ ಕೆಲಸ ಮಾಡುತ್ತೆ, ಇದ್ರ ಜೊತೆ ಏನೇನ್ ಅಟ್ಯಾಚ್ಮೆಂಟ್ಸ್ ಬಂದಿದೆ ಎಲ್ಲದನ್ನು ತೋರಿಸ್ತಾ ಹೋಗ್ತೀನಿ. ನಾ ಈಗಾಗಲೇ ನಿಮ್ಗೆ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೆ, ಈ ತಿಂಗಳು ಒಂಥರ ನಿಮ್ಗೆ ವ್ಯಾಕ್ಯೂಮ್ ಕ್ಲೀನರ್ ಮಂತ್ ಅಂತ. ಸೊ ಸಾಕಷ್ಟು ಡಿಫ್ರೆಂಟ್ ಪ್ರಾಡಕ್ಟ್ಸ್ ನ ನಿಮ್ಗೆ ತೋರಿಸ್ತಾ ಇದೀನಿ ಅಲ್ವಾ? ಇದು ಒನ್ ಆಫ್ ದ ವೆರಿ ಡಿಫ್ರೆಂಟ್ ಅಂಡ್ ಯೂನಿಕ್ ವ್ಯಾಕ್ಯೂಮ್ ಕ್ಲೀನರ್. ಯಾಕೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದ್ರ ಜೊತೆ ಏನೇನ್ ಬಂದಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಇದು ಬಂದು ಫ್ಲೋರ್ ಬ್ರಷ್ ನೋಡಿ, ಫ್ಲೆಕ್ಸಿಬಲ್ ಆಗಿರೋದ್ರಿಂದ ನಾವು ಯೂಸ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ಈ ಒಂದು ಸ್ವಿಚ್ ಏನ್ ನೋಡ್ತಾ ಇದ್ದೀರಾ, ಬಟನ್, ಇದನ್ನ ಪ್ರೆಸ್ ಮಾಡಿದ್ರೆ ಬ್ರಿಸ್ಟಲ್ಸ್ ಹೊರಗೆ ಬರುತ್ತೆ. ನಾವು ಕಾರ್ಪೆಟ್ ಆ ತರದ್ ಕ್ಲೀನ್ ಮಾಡ್ಕೊಳ್ಳುವಾಗ ಇದನ್ನ ಯೂಸ್ ಮಾಡಬಹುದು. ಬೇಡ ಅನ್ನುವಾಗ ಜಸ್ಟ್ ಹಿಂಗೆ ವಾಪಸ್ ಸ್ವಿಚ್ ಮಾಡಿದ್ರೆ ಬ್ರಿಸ್ಟಲ್ಸ್ ಒಳಗೆ ಹೋಗುತ್ತೆ, ಫ್ಲೋರ್ ನ ಕ್ಲೀನ್ ಮಾಡಕ್ ಯೂಸ್ ಮಾಡಬಹುದು. 2 ವೀಲು ಕೊಟ್ಟಿರೋದ್ರಿಂದ ಯೂಸ್ ಮಾಡೋದಕ್ಕೆ ತುಂಬಾ ಈಸಿ. ಇದು ಬಂದು ಅಬ್ಸಾರ್ಬಿಂಗ್ ಬ್ರಷ್ ನೋಡಿ, ಈ ರಬ್ಬರ್ದ್ ಏನಿದೆ ಇದು ವೆಟ್ ಕ್ಲೀನಿಂಗ್ ಗೆ ಯೂಸ್ ಆಗುತ್ತೆ. ಸೊ ಎನಿ ಲಿಕ್ವಿಡ್ ನೀಟಾಗಿ ಕ್ಲೀನ್ ಮಾಡಬಹುದು. ಇದು ಮಲ್ಟಿಪರ್ಪಸ್ ಬ್ರಷ್, ಸೋಫಾ, ಕರ್ಟನ್ಸ್ ಈ ತರ ಫ್ಯಾಬ್ರಿಕ್ ಗೆಲ್ಲ ಯೂಸ್ ಮಾಡಬಹುದು. ಇದು ಬಂದು ಕ್ರಿವೈಸ್ ಟೂಲ್, ಸೊ ಕಾರ್ನರ್ಸ್ ಗೆ ರೀಚ್ ಆಗಕ್ ಆಗದೆ ಇರೋಂಥದಕ್ಕೆಲ್ಲ ಇದನ್ನ ನೀಟಾಗಿ ಯೂಸ್ ಮಾಡಬಹುದು. ಇದು ಬಂದು ಎಕ್ಸ್ಟೆಂಡಬಲ್ ಟ್ಯೂಬ್ ನೋಡಿ, ಈ ಬಟನ್ ನ ಜಸ್ಟ್ ಹಾಗೆ ಮುಂದಕ್ಕೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇದು ಬಂದು ಹೋಸ್ ಪೈಪ್ ನೋಡಿ, ಲಾಕ್ ಅನ್ಲಾಕ್ ಸಿಂಬಲ್ ಇದ್ರ ಮೇಲಿದೆ, ಅದನ್ನ ಫಾಲೋ ಮಾಡ್ಕೊಂಡು ನಾವು ನೀಟಾಗಿ ಫಿಕ್ಸ್ ಮಾಡ್ಕೋಬಹುದು. ಇದು ಬಂದು ಕ್ಯಾಪ್ ತರ ವರ್ಕ್ ಆಗುತ್ತೆ. ನೀವು ಬ್ಲೋವರ್ ಯೂಸ್ ಮಾಡುವಾಗ ವ್ಯಾಕ್ಯೂಮಿಂಗ್ ಕಡೆ ಫಿಕ್ಸ್ ಮಾಡಬೇಕು, ವ್ಯಾಕ್ಯೂಮಿಂಗ್ ಯೂಸ್ ಮಾಡುವಾಗ ಬ್ಲೋವರ್ ಕಡೆ ಫಿಕ್ಸ್ ಮಾಡಬೇಕು. ಜೊತೆನಲ್ಲಿ ಯೂಸರ್ ಮ್ಯಾನ್ಯುಯಲ್ ಬಂದಿದೆ, ಸೊ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಬಹುದು. ಹಾಗೆ ಈ ಪ್ರಾಡಕ್ಟ್ ನನಗೆ 1 ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ನೋಡಿ, ಈಗ ಇದೇನ್ ನೋಡ್ತಿದ್ದೀರಾ, ಇದು ಬಂದು ಮೇನ್ ಯೂನಿಟ್ ಆಯ್ತಾ. ಇದು ಬಂದು ನೋಡಿ ನೀಟಾಗಿ ಸ್ವಿವೆಲ್ ವೀಲ್ ಇರೋದ್ರಿಂದ ಆರಾಮಾಗಿ 360 ಡಿಗ್ರಿ ಟರ್ನ್ ಮಾಡಬಹುದು. ಅಂಡ್ ಇದು ಬೇಸ್ ಆಯ್ತಾ, ಸ್ಟೈನ್ಲೆಸ್ ಸ್ಟೀಲ್ ಬಾಡಿ ಇದೆ, ಸೊ ಡ್ಯೂರಬಿಲಿಟಿಗೆ ಏನ್ ಪ್ರಾಬ್ಲಮ್ ಇಲ್ಲ. ನೋಡಿ, ಈ ಟಾಪ್ ಕವರ್ ಅಲ್ಲಿ ತುಂಬಾ ಫರ್ಮ್ ಆಗಿರೋ ಹ್ಯಾಂಡಲ್ ಇದೆ, ವಿಚ್ ಇಸ್ ವೆರಿ ಈಸಿ ಟು ಯೂಸ್. ಅಂಡ್ ಇದು ಬಂದು ಪವರ್ ಸ್ವಿಚ್ ಆನ್ ಆಫ್ ಮಾಡಬಹುದು. ಈ ಟಾಪ್ ಕವರ್ ನ ಲಾಕ್ ಅನ್ಲಾಕ್ ಮಾಡೋದಕ್ಕೆ ನೋಡಿ, ಈ ಕಡೆ ಆ ಕಡೆ 2 ಲಾಕ್ ಬಟನ್ಸ್ ಇದೆ. ಟಾಪ್ ಕವರ್ ನ ತೆಗೆದ್ರೆ ನೋಡಿ, ಇದು ಬಂದು ಮೇನ್ ಮೋಟರ್. ಅಂಡ್ ಈ ಒಳಗಡೆ ಏನ್ ನೋಡ್ತಾ ಇದ್ದೀರಾ ವೈಟ್, ಇದು ಬಂದು ಫಿಲ್ಟರ್ ಆಯ್ತಾ. ನೀವು ವೆಟ್ ವ್ಯಾಕ್ಯೂಮಿಂಗ್ ಮಾಡ್ಬೇಕಾದ್ರೆ ಈ ಫಿಲ್ಟರ್ ನ ತೆಗೆದಿಟ್ಟು ಡೈರೆಕ್ಟ್ ಆಗಿ ನೋಡಿ ಒಳಗಡೆ ಕಂಟೈನರ್ ಅಲ್ಲೇ ಕಲೆಕ್ಟ್ ಆಗೋ ಹಾಗೆ ಮಾಡಬಹುದು. ಕಾರ್ಡ್ ಸಾಕಷ್ಟು ಲೆಂತಿ ಆಗಿರೋದ್ರಿಂದ ಯೂಸ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. 5 ಮೀಟರ್ ಇದೆ. ಈ ಕಾರ್ಡ್ ಫಿಕ್ಸ್ ಮಾಡೋದಕ್ಕೆ ನೋಡಿ ಇಲ್ಲಿ ಒಂದು ಜಾಗನೂ ಕೊಟ್ಟಿದ್ದಾರೆ. ಹಾಗೆ ಈ ಎಕ್ಸ್ಟೆಂಡಬಲ್ ರಾಡ್ ಫಿಕ್ಸ್ ಮಾಡೋದಕ್ಕೆ ನೋಡಿ ಇಲ್ಲಿದೆ ಜಾಗ. ನೋಡಿ, ವೀಲ್ ಇರೋದ್ರಿಂದ ಇದನ್ನ ಆರಾಮಾಗಿ ನಾವು ಎಲ್ಲಾ ಕಡೆ ಎಳ್ಕೊಂಡು ಹೋಗ್ಬೋದು. ಅಂಡ್ ಕಾರ್ಡ್ ಲೆಂತ್ ಸಖತ್ ಡೀಸೆಂಟ್ ಆಗಿದೆ. ಈ ಅಗ್ಯಾರೋ ಏಸ್ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಏನಿದೆ, ಇದು 1600 ವಾಟ್ಸ್, 21.5 ಕಿಲೋ ಪಾಸ್ಕಲ್ ಸಕ್ಷನ್ ಪವರ್ ಇದ್ರೆ 21 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಇದೆ. ಸೊ ಇದರಲ್ಲಿ ಬ್ಲೋವರ್ ಫಂಕ್ಷನ್ ಇರೋದ್ರಿಂದ ನಮಗೆ ಯೂಸ್ ಮಾಡೋದಕ್ಕೆ ಇನ್ನು ತುಂಬಾನೇ ಈಸಿ ಆಗಿರುತ್ತೆ. ನೋಡಿ, ಈಗ ಬ್ಲೋವರ್ ನೇ ಯೂಸ್ ಮಾಡಿ ತೋರಿಸ್ತಾ ಇದೀನಿ, ಎಷ್ಟು ಪವರ್ಫುಲ್ ಆಗಿದೆ ಅಂತ ನಿಮಗೆ ಗೊತ್ತಾಗತ್ತೆ. ನೋಡಿ, ನಾನೀಗ ಹೋಸ್ ಪೈಪ್ ನ ಬ್ಲೋವರ್ ಔಟ್ಲೆಟ್ ಇಂದ ರಿಮೂವ್ ಮಾಡಿ ಸಕ್ಷನ್ ಇನ್ಲೆಟ್ ಕಡೆಗೆ ಕನೆಕ್ಟ್ ಮಾಡ್ತಾ ಇದೀನಿ. ಅಂಡ್ ಈ ಕ್ಯಾಪ್ ಏನಿದೆಯಲ್ಲ ಇದನ್ನ ಇವಾಗ ನಾನು ಬ್ಲೋವರ್ ಕಡೆಗೆ
ಹಾಕೊಳ್ತಾ ಇದೀನಿ. ಇದು 2-in-1 ವ್ಯಾಕ್ಯೂಮ್ ಕ್ಲೀನರ್ ಆಯ್ತಾ. ಡ್ರೈ ವ್ಯಾಕ್ಯೂಮಿಂಗ್ ಮತ್ತೆ ವೆಟ್ ವ್ಯಾಕ್ಯೂಮಿಂಗ್ ಎರಡು ಇದರಲ್ಲಿ ಈಸಿಯಾಗಿ ಮಾಡಬಹುದು. ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಇರೋದ್ರಿಂದ ಡ್ಯೂರಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇದರಲ್ಲಿ 3 ಲೀಟರ್ಸ್ ವಾಷಬಲ್ ಡಸ್ಟ್ ಬ್ಯಾಗ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಡಸ್ಟ್ ಕಲೆಕ್ಟ್ ಮಾಡ್ತಾ ಇದೆ ಅಂತ. ನೀವು ಈ ಒಂದು ಅಗ್ಯಾರೋ ಏಸ್ ವ್ಯಾಕ್ಯೂಮ್ ಕ್ಲೀನರ್ ನ ಮನೆ ಕ್ಲೀನಿಂಗ್ಗೆ, ಫ್ಲೋರ್ ಕ್ಲೀನಿಂಗ್ಗೆ ಡೈಲಿ ಆರಾಮಾಗಿ ಯೂಸ್ ಮಾಡಬಹುದು. ಇದು ಈಸಿ ಟು ಇನ್ಸ್ಟಾಲ್, ವ್ಯಾಲ್ಯೂ ಫಾರ್ ಮನಿ, ಸಕ್ಷನ್ ಕೆಪಾಸಿಟಿ ಸಕ್ಕತ್ತಾಗಿದೆ ಅಂಡ್ ಒಳ್ಳೆ ಡ್ಯೂರಬಿಲಿಟಿನೂ ಇದೆ. ನಾನು ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ನೆಲ್ಲ ಹಾಕೊಂಡು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿದಾಗೆ ನಾವು ವೆಟ್ ವ್ಯಾಕ್ಯೂಮಿಂಗ್ ಮಾಡಬೇಕಾದ್ರೆ ಆ ಒಳಗಡೆ ಏನ್ ಫಿಲ್ಟರ್ ಇರುತ್ತೆ ಅಲ್ಲ ವೈಟ್ ಕಲರ್ದು, ಅದನ್ನ ನಾವು ತೆಗೆದಿಟ್ಕೋಬೇಕು ಆಯ್ತಾ. ನೋಡಿ ಇದ್ರಲ್ಲಿ ಎಷ್ಟು ಡಸ್ಟ್ ಈಗಾಗಲೇ ಕಲೆಕ್ಟ್ ಆಗಿದೆ ಅಂತ. ವೆಟ್ ವ್ಯಾಕ್ಯೂಮಿಂಗ್ ಕೂಡ ಎಷ್ಟು ಎಫೆಕ್ಟಿವ್ ಆಗಿ ಮಾಡುತ್ತೆ ಅಂತ ನೀವೇ ನೋಡಿ. ನೋಡಿದ್ರಿ ಅಲ್ವಾ, ಅಗ್ಯಾರೋ ಏಸ್ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಏನ್ ಸಕ್ಕದಾಗಿ ಎಫಿಷಿಯಂಟ್ ಆಗಿ ವೆಟ್ ಕ್ಲೀನಿಂಗು, ಡ್ರೈ ವ್ಯಾಕ್ಯೂಮ್ ಕ್ಲೀನಿಂಗು, ಬ್ಲೋ ಎಲ್ಲ ಕೆಲಸನೂ ಮಾಡ್ತು ಅಂತ. ಸೊ ನೀವೇನಾದ್ರೂ ಇಂಥ ಒಂದು ಪ್ರಾಡಕ್ಟ್ ನ ಹುಡುಕ್ತಾ ಇದ್ರೆ ನಾನು ಅಮೆಝಾನ್ ಇಂದ ಪರ್ಚೇಸ್ ಮಾಡಿರುವಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ನಿಮಗ್ ಬೇಕು ಅಂದ್ರೆ ಆದಷ್ಟು ಬೇಗ ಒಂದು ಪ್ರಾಡಕ್ಟ್ ನ ನೀವು ಆರ್ಡರ್ ಮಾಡಿ. ಓಕೆನಾ. ನಾನು ನಿಮ್ಗೆ ವಿಡಿಯೋ ಬಿಗಿನಿಂಗ್ ಅಲ್ಲಿ ಹೇಳಿದೆ, ನಾನಿವತ್ತು ಒಂದು ಜಾಗಕ್ಕೆ ಹೋಗಿದ್ದೆ. ಪುಟಾಣಿ ಜಾಗ, ಬಟ್ ಸೂಪರ್ ಆಗಿತ್ತು ಅಲ್ಲಿ ತಿಂಡಿ ಅಂತ ಇವಾಗ ಹೇಳ್ತಾ ಇದೀನಿ. ಸೊ ಅಲ್ಲಿ ಏನ್ ತಿಂಡಿ ಸಿಗತ್ತೆ, ಏನ್ ಕಥೆ ಎಲ್ಲದನ್ನು ನೀವೇ ಮುಂದೆ ನೋಡ್ತಾ ಹೋಗ್ತೀರಾ. ನಾನಿವತ್ತು ಪೂರ್ಣ ಪ್ರಜ್ಞಾ ಲೇಔಟ್, ರಾಯರ್ ಮಠ ಇದೆ, ರಾಘವೇಂದ್ರ ಸ್ವಾಮಿ ಮಠ, ಅದರ ಎದುರುಗಡೆನೆ ಇರುವಂತ ಒಂದು ಪುಟ್ಟ ಮಲ್ನಾಡ್ ಬ್ರಾಹ್ಮಿನ್ಸ್ ಕಾಫಿ ಕಟ್ಟೆಗೆ ಬಂದಿದ್ದೀನಿ. ಸೊ ಈ ಮಲ್ನಾಡ್ ಬ್ರಾಹ್ಮಿನ್ಸ್ ಕಾಫಿ ಕಟ್ಟೆ ಇತ್ತೀಚೆಗೆ ಓಪನ್ ಆಗಿದೆ. ಸೊ ಇಲ್ಲಿ ಏನೇನ್ ಸಿಗುತ್ತೆ, ರುಚಿ ಹೇಗಿದೆ, ಬೆಲೆ ಎಷ್ಟು, ಇದೆಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಬನ್ನಿ ಹಾಗಿದ್ರೆ ಮಲ್ನಾಡ್ ಬ್ರಾಹ್ಮಿನ್ಸ್ ಕಾಫಿ ಕಟ್ಟೆನಲ್ಲಿ ಕಾಫಿಯಿಂದ ಅಲ್ಲ ತಿಂಡಿಯಿಂದ ಶುರು ಮಾಡೋಣ. ಸಿಂಗಲ್ ಇಡ್ಲಿ ವಡೆ, 1 ಪ್ಲೇಟ್. ಓಕೆ, ಒಂದು ಸಿಂಗಲ್ ಇಡ್ಲಿ ಮತ್ತೆ ಒಂದು ಸಿಂಗಲ್ ವಡೆ ತಗೊಂಡಿದ್ದೀನಿ. ಈಗ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಆಯ್ತಾ. ನೋಡಿ ಇಡ್ಲಿನೂ ಒಳ್ಳೆ ಕಲರ್, ಬೆಳ್ಳಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಚಟ್ನಿ ಸೂಪರ್ ಆಗಿ ಕಾಣಿಸ್ತಾ ಇದೆ. ಬಸ್ ಚಟ್ನಿನೇ ತಿನ್ಬೇಕನ್ಸ್ತಾ ಇದೆ. ಸೊ ಬರೀ ಚಟ್ನಿ ಟೇಸ್ಟ್ ನೋಡ್ತಾ ಇದ್ದೀನಿ. ಸಗದ ಚಟ್ನಿ, ಹುರ್ಗಡ್ಲೆ, ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಹಾಕಿ ಚೆನ್ನಾಗಿದೆ ಚಟ್ನಿ. ಸಾಸಿವೆ ಒಗ್ಗರಣೆ ಕೊಟ್ಟಿದ್ದಾರೆ. ಇಡ್ಲಿನೂ ತುಂಬಾ ಚೆನ್ನಾಗಿ. ನೋಡಿ ಇಡ್ಲಿ ರವೆ ಹಾಕಿ ಮಾಡಿರೋದು, ಇಡ್ಲಿ ರವೆ ಮತ್ತೆ ಉದ್ದಿನ ಬೇಳೆ. ನಾನ್ ಮನೇಲಿ ಮಾಡ್ಬೇಕಾದ್ರೆ ಇಡ್ಲಿ ರವೆ ಮತ್ತೆ ಉದ್ದಿನ ಬೇಳೆ ಅಂದ್ರೆ ಒಂದು ಉದ್ದಿನ ಬೇಳೆಗೆ 2.5 ಇಡ್ಲಿ ರವೆ ಹಾಕ್ತೀನಿ. ಇವ್ರು ಎಷ್ಟು ಹಾಕಿ ಏನ್ ಕಾಂಬಿನೇಷನ್ ಹಾಕಿದಾರ ಗೊತ್ತಿಲ್ಲ, ಬಟ್ ಸಕ್ಕದಾಗಿದೆ ಇಡ್ಲಿ. ನಮ್ಮನೇಲೂ ಹಿಂಗೆ ಆಗತ್ತೆ ಇಡ್ಲಿ, ಸೂಪರ್ ಆಗಿದೆ. ವಡೆ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ, ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ನೋಡಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಾಣಿಸ್ತಾ ಇದೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು. ಎಸ್ ನೋಡಿ, ಒಳಗಡೆ ಕೊತ್ತಂಬರಿ ಸೊಪ್ಪು, ಜೀರಿಗೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗೆ ಆಕ್ಚುಲಿ ವಡೆ ಸ್ವಲ್ಪ ಅಂದ್ರೆ ಭಾರವಾಗಿರ್ಬಾರ್ದು, ಒಂಚೂರು ಲೈಟ್ ಆಗಿರ್ಬೇಕು. ನಂಗೆ ಅದು ತುಂಬಾ ಇಷ್ಟ ಆಗತ್ತೆ. ಬಟ್ ದಿಸ್ ಇಸ್ ಲೈಕ್ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಂತೂ ಇದೆ ಡೆಫಿನೆಟ್ಲಿ. ಅಂಡ್ ಚಟ್ನಿ ಸೂಪರ್ ಡೂಪರ್ ಆಗಿದೆ. ಸೊ ವಿತ್ ದ ಕಾಂಬಿನೇಷನ್ ಇಟ್ ಇಸ್ ವೆರಿ ನೈಸ್. ಇಲ್ಲಿ ಸಾಂಬಾರ್ ಸಿಗಲ್ಲ, ಬರೀ ಚಟ್ನಿ ಮಾತ್ರ. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ತನಕ ಮಾತ್ರ ಇದು ಓಪನ್ ಇರುತ್ತೆ. ಮಾರ್ನಿಂಗ್ 7 to 11 ನೆನ್ಪಿಟ್ಕೊಳ್ಳಿ ಟೈಮಿಂಗ್ಸ್ ಆಯ್ತಾ. ಚಟ್ನಿ ಹಾಕಿಸ್ಕೊಳಕ್ ಹೋಗ್ತಿದ್ದೀರಾ ಮೇಡಮ್? ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಪದ್ಮಜ ಅಂತ. ಪದ್ಮಚಾರೆ. ಇವಾಗ ಮಲ್ನಾಡ್ ಬ್ರಾಹ್ಮಿನ್ಸ್ ಕಾಫಿ ಕಟ್ಟೆ ಓಪನ್ ಆಗಿ ಎಷ್ಟು ದಿನ ಆಯ್ತು? ಈಗ ನಾವ್ ಇಲ್ಲಿ ಓಪನ್ ಮಾಡಿ 1 ವೀಕ್ ಆಯ್ತು. 1 ವಾರ. ವೆರಿ ನೈಸ್. ಟೈಮಿಂಗ್ಸ್ ಏನಿಲ್ಲ ಇದು? ಟೈಮಿಂಗ್ಸ್ ಮಾರ್ನಿಂಗ್ 7 o'clock ಇಂದ ಆಫ್ಟರ್ನೂನ್ 11 o'clock. 11 ತನಕ. ಅಂದ್ರೆ ಬರೀ ತಿಂಡಿ ಮಾತ್ರ, ಊಟ ಏನಿಲ್ಲ ಅಲ್ವಾ? 7 ರಿಂದ 11. ರಜಾ ಯಾವತ್ತಾದ್ರೂ ಇದೆಯಾ? ಇಲ್ಲ, ಸದ್ಯಕ್ಕೆ ವೀಕ್ಲಿ ಆಫ್ ಇಲ್ಲ, ಮತ್ತೆ ನೆಕ್ಸ್ಟ್ ನೋಡ್ಬೇಕು. ಓಕೆ ಓಕೆ. ಸೊ ಸದ್ಯಕ್ಕಂತೂ ಯಾವತ್ತೂ ರಜಾ ಇಲ್ಲ. ಇಲ್ಲಿ ಏನೇನ್ ಸಿಗುತ್ತೆ ಮೇಡಮ್? ಇಲ್ಲಿ ಇಡ್ಲಿ, ವಡೆ, ಖಾರ ಬಾತ್, ಕೇಸರಿ ಬಾತ್,
ಯಾವ್ದಾದ್ರು ಒಂದು ದಿನಕ್ಕೆ ಯಾವ್ದಾದ್ರು ಒಂದು ರೈಸ್ ಬಾತ್ ಸಿಗುತ್ತೆ. ದಿನ ಬದಲಾಗ್ತಾ ಇರತ್ತೆ ರೈಸ್ ಬಾತ್. ಓಕೆ. ಇಡ್ಲಿ ಬೆಲೆ ಏನು ಮೇಡಮ್? ಇಡ್ಲಿ ಸಿಂಗಲ್ ಇಡ್ಲಿ 15 ರೂಪಾಯಿ, ಸಿಂಗಲ್ ವಡೆ 25 ರೂಪಾಯಿ, 1 ಪ್ಲೇಟ್ ಇಡ್ಲಿ 25, 1 ಪ್ಲೇಟ್ ಇಡ್ಲಿ ವಡೆ 50 ರೂಪಾಯಿ. ಸರಿ ಸರಿ. ಮತ್ತೆ ಉಪ್ಪಿಟ್ಟು ಕೇಸರಿ ಬಾತ್ ಎಲ್ಲ? ಉಪ್ಪಿಟ್ಟು 35 ರೂಪಾಯಿ, ಕೇಸರಿ ಬಾತ್ 35 ರೂಪಾಯಿ, ರೈಸ್ ಬಾತ್ ಬಂದು 50 ರೂಪಾಯಿ. 50 ರೂಪಾಯಿ. ಹಾಫ್ ಪ್ಲೇಟ್ ಅಂತ ಏನಾದ್ರು ಕೊಡ್ತೀರಾ? ಇಲ್ಲ ಇಲ್ಲ ಕೊಡಲ್ಲ. ಯಾಕಂದ್ರೆ ಇವಾಗ ಅದೊಂದು ಕಾನ್ಸೆಪ್ಟ್ ಅಲ್ವಾ, ಹೌದು. ಹಾಫ್ ಪ್ಲೇಟ್ ರೈಸ್ ಬಾತ್ ಅಂತ ಇದ್ ಮಾಡೋದು. ಸೊ ಹಾಫ್ ಪ್ಲೇಟ್ ಕಾನ್ಸೆಪ್ಟೇ ಇಲ್ಲ. ಚೌಚೌ ಬಾತ್ ಆದ್ರೆ ಅದು ಇಲ್ಲ. ಚೌಚೌ ಬಾತ್ ಅಂತ ಕೇಳಿದ್ಮೇಲೆ ಚೌಚೌ ಬಾತ್ ಸಿಂಗಲ್ ಕೊಡಕ್ ಆಗಲ್ವಲ್ಲ. ಅವ್ರು ಬರೀ ಬೇಕಾದ್ರೆ ಖಾರ ಬಾತು ಸೆಪರೇಟ್ ಸೆಪರೇಟ್ ಆಗಿ ತಗೋಬಹುದು. ಓಕೆ. ಅಂದ್ರೆ ಸಾಮಾನ್ಯ ಚೌಚೌ ಬಾತ್ ಸ್ವಲ್ಪ ಕಡಿಮೆ ಇಟ್ಬಿಟ್ಟು ಕಡಿಮೆ ಕ್ವಾಂಟಿಟಿ ಕೊಡ್ತಾರಲ್ವಾ, ಆತರ ಇಲ್ಲ. ಓಕೆ ಓಕೆ, ವೆರಿ ನೈಸ್. ಸೊ ಇಲ್ಲಿ ಏನ್ ಫಾಸ್ಟ್ ಮೂವಿಂಗ್ ಮೇಡಮ್ ಇವಾಗ ಸದ್ಯಕ್ಕೆ ನೀವು ನೋಡಿರೋ ಒಂದು ವಾರದಲ್ಲಿ? ಇಡ್ಲಿ ವಡೆನೇನಾ? ಸೂಪರ್. ನಾನಂತೂ ಇಡ್ಲಿ ತಿಂದೆ, ಸೂಪರ್. ನನಗೆ ಚಟ್ನಿ ಸಖತ್ ಇಷ್ಟ ಆಯ್ತು, ಇಡ್ಲಿನೂ ಸೂಪರ್ ಆಗಿತ್ತು. ಇಡ್ಲಿ ವಡೆ ತಿಂದಿದ್ದೀನಿ, ಇನ್ನು ಉಪ್ಪಿಟ್ಟು ತಿನ್ಬೇಕು, ನನ್ನ ಫೇವ್ರೇಟು. ರೈಸ್ ಬಾತ್ ಗೊತ್ತಿಲ್ಲ, ಹೋಟೆಲ್ ಜಾಗ ಇತ್ತು ಅಂದ್ರೆ ಟೇಸ್ಟ್ ಮಾಡೋದು. ಕಾಫಿ ಇದೆಯಾ ಇಲ್ಲಿ? ಕಾಫಿ ಇದೆ. ಕಾಫಿ ಟೀ, ಬಾದಾಮ್ ಹಾಲ್, ಕಷಾಯ. ಹೌದಾ? ವೆರಿ ನೈಸ್. ಎಲ್ಲ ಇದೆ. ಕಾಫಿ ಟೀ ಎಲ್ಲ ಎಷ್ಟು? ಎಲ್ಲದು 10 rupees. ಓಕೆ ಮೇಡಮ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ನನ್ನ ಫೇವ್ರೆಟ್ ಉಪ್ಪಿಟ್ಟು. ಖಾರ ಬಾತು ಅಂತ ನಾನು ಇದನ್ನ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಖಾರ ಬಾತ್ ಅಂದ್ರೆ ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ನಾನು. ಬಾತ್ ಪುಡಿ ಹಾಕಿದ್ರೆ ನನಗೆ ಅದು ಖಾರ ಬಾತ್, ಇಲ್ಲ ಅಂದ್ರೆ ನಂಗೆ ಇದು ಉಪ್ಪಿಟ್ಟು. ಓಕೆನಾ? ಕ್ಯಾಪ್ಸಿಕಮ್ಮು, ಬಟಾಣಿ, ಟೊಮೆಟೊ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಸಾಸಿವೆ ಒಗ್ಗರಣೆ, ಕಾಯಿ ತುರಿನೂ ಕಾಣಿಸ್ತಾ ಇದೆ. ಚಟ್ನಿ ಆಲ್ರೆಡಿ ಪಾಸ್ ಆಗ್ಬಿಟ್ಟಿದೆ. ಜೀರಿಗೆ, ಸಾಸಿವೆ ಒಗ್ಗರಣೆ. ನಾನು ಚಟ್ನಿ ಇಲ್ಲದೆ ಬರೀ ಉಪ್ಪಿಟ್ಟು ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ. ಉಪ್ಪು ಖಾರವಾಗಿ, ಸ್ವಲ್ಪ ಸ್ವಲ್ಪ ಸ್ವೀಟ್ ಆಗಿ, ಸ್ವೀಟ್ ಡಾಮಿನೇಟ್ ಆಗಿಲ್ಲ. ಈ ಖಾರದ ಐಟಮಿಗೆ ಎಷ್ಟು ಸಿಹಿ ಅಂಶ ಹಿಂಗ್ ಬರಬೇಕೋ ಅಷ್ಟು ಮಾತ್ರ ಇದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ನನಗೆ ಚಟ್ನಿ ಬೇಕಾಗೇ ಇಲ್ಲ, ನನಗೆ ಹಂಗೆ ಇಷ್ಟ ಆಗತ್ತೆ ಇದು. ಬಟ್ ವಿತ್ ಚಟ್ನಿ ಕಾಂಬಿನೇಷನ್, ಲೈಕ್ ಪ್ರಶಾಂತ್ ಅವರಿಗೆ ವಿತ್ ಚಟ್ನಿ ತುಂಬಾ ಇಷ್ಟ. ಸೊ ಹಾಗಾಗಿ ಅವ್ರು ಚಟ್ನಿ ಹಾಕಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಾನಾಗಿದ್ರೆ ಚಟ್ನಿ ಹಾಕಿಸ್ಕೊಳ್ತಿರ್ಲಿಲ್ಲ. ಚೆನ್ನಾಗಿದೆ. ಸಣ್ಣ ಟ್ರಾವೆಲ್ ಮಾಡಿಲ್ಲ ಇವರು, ಸೊ ಚೆನ್ನಾಗಿ ಉಪ್ಪಿಟ್ಟು ಬಾಯಿಗೆ ಸಿಗುತ್ತೆ. ಸಕಲ, ನಂಗೆ ತುಂಬಾ ಇಷ್ಟ ಹಿಂಗೆ. ವೆರಿ ವೆರಿ ನೈಸ್. ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಇದು ಮಾಡಿದ್ದಾರೆ. ಇದು ಬಂದು ನಿಮಗೆ ಪೂರ್ಣ ಪ್ರಜ್ಞಾ ಲೇಔಟ್ ಅಲ್ಲಿ ರಾಯರ ಮಠ ಇದೆ, ರಾಘವೇಂದ್ರ ಸ್ವಾಮಿ ಮಠ. ತುಂಬಾ ಫೇಮಸ್ ಮಠನೇ ಇದು. ಅದ್ರ ಎದುರುಗಡೆನೆ ಒಂದು ಪುಟ್ಟದಾಗಿ ಹಾಕೊಂಡಿದ್ದಾರೆ ನೋಡಿ, ಮಲ್ನಾಡ್ ಬ್ರಾಹ್ಮಿನ್ಸ್ ಕಾಫಿ ಕಟ್ಟೆ ಅಂತ ಒಂದು ಪುಟಾಣಿದು. ಬೆಳಗ್ಗೆ 7ರಿಂದ 11 ಗಂಟೆ ತನಕ ಮಾತ್ರ ಇರುತ್ತೆ. ಸೊ ತಿಂಡಿ ಮಾತ್ರ, ಆಯ್ತಾ? ಸದ್ಯಕ್ಕೆ ರಜಾ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸೊ ನೀವು ಯಾವತ್ತಾದ್ರೂ ಬೆಳಗ್ಗೆ ಬರಬಹುದು ಇಲ್ಲಿಗೆ, 7ರಿಂದ 11, ನೆನ್ಪಿಟ್ಕೊಳ್ಳಿ. ನೀವ್ ಯಾಕೆ ಮಾತಾಡಲ್ಲ? ಇವತ್ತು ನನಗೆ ತುಂಬಾ ಕಮೆಂಟ್ ಬರುವಂತಹದ್ದಕ್ಕೆ ಪ್ರಶ್ನೆಗೆ ಉತ್ತರ ಕೇಳ್ತಾ ಇದೀನಿ. ಒಂದ್ ನಿಮಿಷ ರೀ, ಮೈಕ್ ಹಂಗೆ ಕೊಡ್ತೀನಿ ಅವ್ರಿಗೆ. ನಂಗೆ ಉತ್ತರ ಕೊಡಿ, ನೀವ್ ಯಾಕೆ ಮಾತಾಡಲ್ಲ? ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀರಾ ಗೊತ್ತು, ನೀವ್ ಯಾಕೆ ಕ್ಯಾಮ್ರಾ ಮುಂದೆ ಬಂದು ಜಾಸ್ತಿ ಮಾತಾಡಲ್ಲ? ನಾನು ತಿನ್ನೋವಾಗ ಅನುಭವಿಸ್ತೀನಿ ಇರ್ತೀನಿ, ಅದ್ರ ಬಗ್ಗೆ ವಿವರಿಸಕ್ಕಾಗಲ್ಲ ನನ್ನ ಕೈಯಲ್ಲಿ. ನಾನು ತಿಂತೀನಿ, ಅವಳು ವಿವರಿಸ್ತಾರೆ ಅಷ್ಟೇ. ಗೊತ್ತಾಯ್ತು ವೀಕ್ಷಕರೇ ನಿಮಗೆ ಉತ್ತರ? ಇದು ತಟ್ಟೆ ನೋಡ್ಬೇಡಿ, ಯಾಕಂದ್ರೆ ಇದು ಕೊಡೋದು ಕ್ವಾಂಟಿಟಿ ಇವ್ರಿದಲ್ಲ, ಆಯ್ತಾ? ನಾನು ಬರೀ ಟೇಸ್ಟಿಗೋಸ್ಕರ ಒಂಚೂರು ಕೇಸರಿ ಬಾತು, ಸ್ವಲ್ಪ ರೈಸ್ ಬಾತ್ ತಗೊಂಡಿದ್ದೀನಿ. ಸೊ ಕೇಸರಿ ಬಾತ್ ಅಂದ್ರೆ ಇದು ನೋಡೋಕೆ ಸಜ್ಜಿಗೆ ತರ ನಿಮ್ಗೆ, ಆಕ್ಚುಲಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡ್ತೀವಲ್ವಾ, ಸಜ್ಜಿಗೆ ಆ ತರ ಕಾಣಿಸ್ತಾ ಇದೆ. ಲವಂಗ, ಗೋಡಂಬಿ, ದ್ರಾಕ್ಷಿ, ಪೈನಾಪಲ್ ಹಾಕಿದ್ದಾರೆ ಅನ್ಸತ್ತೆ. ಹಾ ಹೌದು ನೋಡಿ, ಪೈನಾಪಲ್ ಎಲ್ಲ ಹಾಕಿ ಚೆನ್ನಾಗಂತೂ ಕಾಣಿಸ್ತಾ ಇದೆ. ರುಚಿ ನೋಡುವ. ನಾನು ಪೈನಾಪಲ್ಲು ಮತ್ತೆ ಗೋಡಂಬಿ ತಗೊಳ್ತೀನಿ. ನಂಗೆ ಇದರಲ್ಲಿ ದ್ರಾಕ್ಷಿ ಅಷ್ಟು ಇಷ್ಟ ಆಗಲ್ಲ. ಯಾವುದೇ ಸ್ವೀಟಲ್ಲೂ ದ್ರಾಕ್ಷಿ ನಂಗೆ ಆಕ್ಚುಲಿ ಇಷ್ಟ ಆಗಲ್ಲ. ಹಂಗೆ ತಿಂತೀನಿ ಮಾಡೋ ದ್ರಾಕ್ಷಿ, ಬಟ್ ಸ್ವೀಟ್ ಒಳಗೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಚೆನ್ನಾಗಿ, ನೈಸ್. ಸ್ವೀಟ್ ತುಂಬಾ ಓವರ್ ಪವರಿಂಗ್ ಆಗಿಲ್ಲ, ತುಪ್ಪನೂ ಅಷ್ಟೇ ತುಂಬಾ ಮುಖಕ್ಕೆ ಹೊಡಿಯೋ ತರ ಜಿಡ್ಡಿಲ್ಲ, ಚೆನ್ನಾಗಿದೆ. ತುಂಬಾ ತುಪ್ಪ ಬೇಕು, ಇನ್ನೊಂಚೂರು ಸ್ವೀಟ್ ಬೇಕು ಅನ್ನೋರಿಗೆ ತುಪ್ಪ ಸಿಹಿ ಕಡಿಮೆ ಅನ್ನಿಸ್ಬೋದು, ಬಟ್ ನನಗೆ ಪರ್ಫೆಕ್ಟ್ ಆಗಿದೆ. ರೈಸ್ ಬಾತ್ ಟ್ರೈ ಮಾಡೋಣ. ನಾನು ಇವತ್ತು ಏನು ರೈಸ್ ಬಾತು ಅಂತ ಕೇಳಲೇ ಇಲ್ಲ ಅವ್ರನ್ನ.
ಬಟಾಣಿ ಹಾಕಿದ್ದಾರೆ. ಟೊಮೆಟೊ. ಓ ಟೊಮೆಟೊ ಬಾತಾ ಇದು. ಓಕೆ ಓಕೆ. ಇಲ್ಲೆಲ್ಲ ಒಂದು ಏನೋ ಮಸಾಲೆ ಪದಾರ್ಥಗಳು ಇದು ಏನಂತಾನೂ ಗೊತ್ತಿಲ್ಲ ನನಗೆ. ನೋಡಿ ಈ ಮಸಾಲೆ ಪದಾರ್ಥದಲ್ಲಿ ಬರುತ್ತಲ್ಲ ಆ ಥರ. ಇದು ಹೂವ ಏನು ನಾನು ನೋಡಿ ಫ್ರಾಂಕ್ ಆಗಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ಬಿಡ್ತೀನಿ. ಬಟ್ ನಮ್ಮ ಯಜಮಾನಪ್ಪ ಹಂಗಲ್ಲ, ಏನೋ ಒಂದು ಹೇಳಿ ಕವರ್ ಮಾಡಿ ಇಟ್ಬಿಡ್ತಾರೆ. ಗೊತ್ತಿಲ್ಲ ಅಂತ ಮಾತ್ರ ಹೇಳಲ್ಲ ಅವರು, ಅಲ್ವೇನ್ರಿ? ಏನೋ ಒಂದು ಆದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಅಂದ್ರೆ ಪಕ್ಕದವರು ನಂಬಿಡ್ತಾರೆ, ಅಷ್ಟೇ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಆ ತರಣ ನಾನು ಎಷ್ಟೋ ಚಳ್ಳೆ ತಿಂದಿದ್ದೀನಿ, ಅವ್ರಿಗೆ ಎಷ್ಟೋ ವಿಷಯಗಳು ಗೊತ್ತಿದೆ ಅಂತ. ಆಮೇಲೆ ಗೊತ್ತಾಗುತ್ತೆ ನನಗೆ ಅದು ಸುಮ್ಮನೆ ನನಗೆ ಏನೋ ಕಿವಿ ಮೇಲೆ ಹೂವು ಇಟ್ಟಿದ್ದು ಅಂತ. ಎನಿವೇಸ್ ಇದು ಒಟ್ನಲ್ಲಿ ಏನೋ ಮಸಾಲೆ ಪದಾರ್ಥದಲ್ಲಿ ಒಂದು. ಇದು ನನಗೆ ಗೊತ್ತು, ಚಕ್ಕೆ ಪಕ್ಕಕ್ಕೆ ಇಟ್ಟಿದ್ದೀನಿ. ಓಕೆ. ಅನ್ನ ನೋಡೋಕ್ಕೆ ಸಖತ್ತು ಅಂದರೆ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಅಪೀಲಿಂಗ್ ಆಗಿ ಅನ್ನಿಸ್ತಾ ಇದೆ ನನಗೆ. ಕಲರ್ ತಿನ್ಬೇಕು ಅನ್ನೋ ಥರ. ನೋಡಿ ನಮ್ಮ ಮೆಣಸಿನ ಪುಡಿ ಅನ್ನ. ಮೆಣಸಿನ ಪುಡಿ ಅನ್ನ ನೀವು ಯಾರು ಟ್ರೈ ಮಾಡಿದಿರೋ ಇರ್ಬೋದು ಗೊತ್ತಿಲ್ಲ. ಒಂದ್ಸಲ ಹೇಳ್ತೀನಿ ಕೇಳಿ. ಬಿಸಿ ಅನ್ನಕ್ಕೆ ಮೆಣಸಿನ ಪುಡಿ ಅಂತ ನಾವು ಮಾಡ್ತೀವಿ, ಹುಳಿ ಪುಡಿ ಅಂತೀವಿ, ನೀವು ಸಾರಿನ ಪುಡಿ ಅಂತೀರ ಅಲ್ವಾ. ಸಾಂಬಾರ್ ಪೌಡರ್, ಬೇಸಿಕ್ಲಿ ಹೇಳಬೇಕು ಅಂದರೆ ಸಾಂಬಾರ್ ಪೌಡರ್ ಹಾಕಿ, ಎಣ್ಣೆ ಹಾಕಿ, ಒಂಚೂರು ಉಪ್ಪು ಹಾಕಿ ಅಷ್ಟೇ ಕಲಸಿ ತಿಂದ್ರು ಸೂಪರ್ ಆಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ಎಕ್ಸ್ಟ್ರಾ ಅಡಿಷನ್ ಬೇಕು ಅಂದರೆ ಹಸಿ ಈರುಳ್ಳಿ, ಕಾಯಿ ತುರಿ, ನಿಂಬೆ ಹಣ್ಣು. ನೋಡಿ ಬಾಯಲ್ಲಿ ನೀರು ಬರ್ತಿದೆ. ಈಗ ಸದ್ಯಕ್ಕೆ ಈ ರೈಸ್ ಬಾತ್ ತಿಂತೀನಿ. ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು. ಚೆನ್ನಾಗಿದೆ. ಏನಂದ್ರೆ ಇಲ್ಲಿ ಸುತ್ತಮುತ್ತ ಇರೋರಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಏನು ಗೊತ್ತಾ? ಬೆಳಗ್ಗೆ ಶಾರ್ಪ್ 7 o'clockಗೆ ನಿಮಗೆ ಇಡ್ಲಿ, ವಡೆ, ಉಪ್ಪಿಟ್ಟು ಎಲ್ಲ ರೆಡಿ ಇರುತ್ತೆ. ಸಾರಿ, ವಡೆ ಅಲ್ಲ, ಇಡ್ಲಿ ಉಪ್ಪಿಟ್ಟು ರೆಡಿ ಇರುತ್ತೆ. ಮಕ್ಕಳಿಗೆ ಏನಾದರೂ ಟಿಫನ್ ಬಾಕ್ಸಿಗೆ ಹಾಕಿ ಕಳಿಸ್ಬೇಕು, ಯಜಮಾನರಿಗೆ ಆಫೀಸಿಗೆ ಕಳಿಸ್ಕೊಡ್ಬೇಕು ಅಂದರೆ ರೈಸ್ ಬಾತು ಅಥವಾ ಇಡ್ಲಿ ಉಪ್ಪಿಟ್ಟು ಬೆಳಗ್ಗೆ 7 ಗಂಟೆಗೆ ಬಂದರೆ ಚಕ್ಕಂತ ಬಾಕ್ಸಿಗೆ ಹಾಕಿ ಕಳಿಸ್ಬೋದು. ನಮಗೆ ನಮ್ಮ ಮನೆಗೆ ತುಂಬ ಹತ್ತಿರ ಇದು. ಸೊ ಯೋಚನೆ ಮಾಡ್ತಿದ್ದೆ, ಜಸ್ಟ್ ಇನ್ ಕೇಸ್ ಯಾವತ್ತಾದರೂ ನನಗೆ ಹುಷಾರಿಲ್ಲದೆ ಇರುವಾಗ ನಾನು ತಿಂಡಿ ಮಾಡಿಲ್ಲ ಅಂದರೆ ಇಲ್ಲಿ ಬಂದು ಆಲಾಪಗೆ ನೀಟಾಗಿ ಒಂದು ರೈಸ್ ಬಾತ್ನ ಹಾಕಿ ಕಳಿಸ್ಬಹುದು ಡಬ್ಬಿಗೆ ಅಂತ. ರೈಸ್ ಬಾತ್ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಕಾಫಿ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಿಮಗೆ ಕ್ಲೈಮ್ಯಾಕ್ಸ್ ಅಂತ. ಇಲ್ಲಿರೋದನ್ನೆಲ್ಲ ಟ್ರೈ ಮಾಡಿದ್ವಿ ನಾವು, ಆಯ್ತಾ? ಇಡ್ಲಿ, ವಡೆ, ಉಪ್ಪಿಟ್ಟು, ಕೇಸರಿ ಬಾತು, ರೈಸ್ ಬಾತು ಇಷ್ಟೇ ಸಿಗೋದಿಲ್ಲಿ. ಚಟ್ನಿ ಅಷ್ಟನ್ನು ರುಚಿ ನೋಡಿದ್ವಿ. ಸೊ ಲಾಸ್ಟ್ ಕಾಫಿ. ಅಫ್ಕೋರ್ಸ್ ಬಾದಾಮಿ ಹಾಲು, ಟೀ ಮತ್ತು ಕಷಾಯ ಎಲ್ಲ ಸಿಗುತ್ತೆ. ಬಟ್ ನಾನು ಕಾಫಿಯಿಂದ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತು ಕ್ಲೈಮ್ಯಾಕ್ಸ್ ಯಾವಾಗಲೂ ನಮಗೆ ಫಿಲ್ಟರ್ ಕಾಫಿ ಅಂತ. ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಹೇಳಕ್ ಹೋಗಲ್ಲ ನಾನು. ಸಖತ್ತಾಗಿದೆ. ಹೇಳಕ್ ಹೋಗಲ್ಲ ಅಂತ ಹೇಳದೆ ನೋಡಿ. ನೈಸ್. ಕಾಫಿ, ಟೀ ಎಲ್ಲ 10 ರೂಪಾಯಿ. ಇಡ್ಲಿ 1 ಪ್ಲೇಟ್ 25, ಸಿಂಗಲ್ 15, ವಡೆ 25, ಉಪ್ಪಿಟ್ಟು ಕೇಸರಿ ಬಾತು 35, ರೈಸ್ ಬಾತ್ 50. ಓಕೆನಾ? ಎಲ್ಲ ಬೆಲೆನೂ ಹೇಳಿದ್ದೀನಿ ಕ್ಲಿಯರ್ ಆಗಿ. ಅಡ್ರೆಸ್ಸು ಹೇಳಿದ್ದೀನಿ. ಪೂರ್ಣ ಪ್ರಜ್ಞಾ ಲೇಔಟು, ರಾಯರ ಮಠ ಏನಿದೆ, ರಾಘವೇಂದ್ರ ಸ್ವಾಮಿ ಮಠ ಏನಿದೆ, ಅದ್ರ ಎದುರುಗಡೆನೆ ಒಂದು ಪುಟಾಣಿ ಬ್ರಾಹ್ಮಿನ್ಸ್ ಮಲ್ನಾಡ್ ಕಾಫಿ ಕಟ್ಟೆ. ಬೆಳಗ್ಗೆ 7ರಿಂದ 11 ಗಂಟೆ ತನಕ ತಿಂಡಿ ಸಿಗುತ್ತೆ ನಿಮ್ಗೆ ಇಲ್ಲಿ. ಓಕೆ. ಇವತ್ತು ನಾವು ಮಲ್ನಾಡ್ ಬ್ರಾಹ್ಮಿನ್ಸ್ ಕಾಫಿ ಕಟ್ಟೆಗೆ ಬಂದಿದ್ವಿ. ನಾನು ಹೇಳಿದೆ ನಿಮಗೆ ರಾಯರ ಮಠದ ಎದುರುಗಡೆನೆ ಅಂತ. ಅದನ್ನು ತೋರ್ಸಕ್ ಹೋಗ್ತಾ ಇದೀವಿ ನೋಡಿ. ವಾಕಬಲ್ ಅಂದ್ರೆ ಇಲ್ಲಿಂದ ಎಷ್ಟು ಹೆಜ್ಜೆ ಅಂದ್ರೆ ಲೆಕ್ಕ ಇಟ್ರೆ ಒಂದು 10-15 ಹೆಜ್ಜೆ ಇರ್ಬೋದು. ಸೊ ಹಬ್ಬಬ್ಬಾ ಅಂದ್ರೆ ಒಂದು 20 ಹೆಜ್ಜೆ ಇರಬಹುದೇನೋ. ನಾನು ನಿಮಗೋಸ್ಕರ ಸ್ಲೋ ಆಗಿ ನಡ್ಕೊಂಡ್ ಬರ್ತಾ ಇದೀವಿ ನೋಡಿ. ಇಲ್ಲೇ ಕಾಣಿಸುತ್ತೆ ರಾಯರ ಮಠ. ಇದ್ರ ಎದುರುಗಡೆನೆ ಮಲ್ನಾಡ್ ಬ್ರಾಹ್ಮಿನ್ಸ್ ಕಾಫಿ ಕಟ್ಟೆ, ಆಯ್ತಾ? ಸೊ ಇವತ್ತು ನಾವು ಇಲ್ಲಿ ಸಿಗೋಂಥದ್ದನ್ನ ಎಲ್ಲ ಟೇಸ್ಟ್ ಮಾಡಿದ್ವಿ. ನನ್ನ ಪರ್ಸನಲ್ ಫೇವ್ರೇಟು ಅಂದ್ರೆ ಇಡ್ಲಿ ತುಂಬಾ ಇಷ್ಟ ಆಯ್ತು. ಆಮೇಲೆ ರೈಸ್ ಬಾತ್ ಇಷ್ಟ ಆಯ್ತು ಸರ್ಪ್ರೈಸಿಂಗ್ಲಿ. ಸಾಮಾನ್ಯವಾಗಿ ರೈಸ್ ಬಾತ್ ನನಗೆ ಲಾಸ್ಟಲ್ಲಿ ಇರುತ್ತೆ, ಬಟ್ ರೈಸ್ ಬಾತ್ ಇಷ್ಟ ಆಯ್ತು. ಆಮೇಲೆ ಉಪ್ಪಿಟ್ಟು, ಎಲ್ಲದಕ್ಕಿಂತ ಸ್ಟಾರು ಚಟ್ನಿ, ವಡೆ ನನಗೆ ಓಕೆ. ಕಾಫಿ ಚೆನ್ನಾಗಿತ್ತು, ಬಟ್ ಇನ್ನು ಸ್ವಲ್ಪ ಬಿಸಿ ಬೇಕಿತ್ತು ನನಗೆ ಕಾಫಿ. ಸೊ ಪೂರ್ಣ ಪ್ರಜ್ಞಾ ಲೇಔಟು ಸುತ್ತಮುತ್ತ ನೀವಿತ್ತು ಅಂತ ಹೇಳಿದ್ರೆ ಒಂದ್ಸಲ ಈ ಒಂದು ಮಲ್ನಾಡ್ ಬ್ರಾಹ್ಮಿನ್ಸ್ ಕಾಫಿ ಕಟ್ಟೆಗೆ ಬನ್ನಿ, ತಿನ್ನಿ. ನಿಮಗೇನು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬೆಳಗ್ಗೆ 7ರಿಂದ 11 ಇವ್ರು ತೆಗ್ದಿರ್ತಾರೆ. ಓವರ್ ಆಲ್ ನಾನು ಇವ್ರಿಗೆ 5ಗೆ 4.6 ಕೊಡ್ತೀನಿ. ಚೆನ್ನಾಗಿತ್ತು. ಓಕೆನಾ? ಸೊ ಸಿಂಪಲ್ ಆಗಿ ಒಂಥರ ಹೊಟ್ಟೆಗೆ ಹಾಯಾಗಿ ಮನೆಯಲ್ಲಿ ತಿಂದಿರೋ ಫೀಲಿಂಗ್ ಬರಬೇಕು ಅಂದ್ರೆ ಒಂದ್ಸಲ ಬಂದು ಇಲ್ಲಿ ತಿನ್ನಬಹುದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ನನ್ನ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.